ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಆಫ್ ಎನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂತ ಅಂದರೆ ವಾಟ್ಸಪ್ನಲ್ಲಿರುವಂಥ ಒಂದು ಬೆಸ್ಟ್ ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಗೈಸ್. ಅದು ಗೈಸ್, ನಿಮ್ಮ ಒಂದು ವಾಟ್ಸಪ್ನಲ್ಲಿ ನೀವು 24/7 ಆನ್ಲೈನಲ್ಲಿ ಇದ್ರೂ ಕೂಡ ಅವ್ರಿಗೆ ಏನಾಗ್ತಾ ಇರುತ್ತೆ ಅಂದರೆ ಲಾಸ್ಟ್ ಇನ್ ತೋರಿಸ್ತಾ ಇರುತ್ತೆ. ನೀವು ಯಾರ ಜೊತೆ ಚಾಟ್ ಮಾಡಬೇಕು ಅವ್ರ ಜೊತೆ ಚಾಟ್ ಮಾಡ್ಬೋದು. ನೀವು ಯಾರ ಜೊತೆ ಚಾಟ್ ಮಾಡ್ತಿರ್ತೀರೋ ಅವ್ರಿಗೂ ಕೂಡ ಏನಾಗುತ್ತೆ ಅಂದರೆ ಲಾಸ್ಟ್ ಸೀನೇ ತೋರಿಸ್ತಾ ಇರುತ್ತೆ. ನೀವು ಅವ್ರ ಜೊತೆ ಚಾಟ್ ಮಾಡೋ ಟೈಮಲ್ಲೂ ಕೂಡ ಏನಾಗಲ್ಲ ಅಂತಂದರೆ ಅವರಿಗೆ ಆನ್ಲೈನ್ ಅಂತ ಶೋ ಆಗೋದಿಲ್ಲ. ಈ ರೀತಿ ಮಾಡೋದಕ್ಕೆ ಯಾವೊಂದು ಅಪ್ಲಿಕೇಶನ್ ಬೇಕು, ಈ ಒಂದು ಟ್ರಿಕ್ನ ನೀವು ಯಾವ ರೀತಿ ಮಾಡಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನೀವೇ ನೋಡೋಕ್ಕಾಗತ್ತೆ ಅಂತ ಅಂದರೆ ಫಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ನಂತರ ಸರ್ಚ್ ಮಾಡ್ಕೊಬೇಕಾಗತ್ತೆ. ಅನ್ಸಿನ್ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ನಂತರ ನೀವು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬಾಟಮಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ನೀವೇನು ಮಾಡೋಕ್ಕಾಗತ್ತೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ರೈಟ್ ಸೈಡಲ್ಲಿರುವಂಥ ಮೊಬೈಲಿಂದ ನಾನು ಲೆಫ್ಟ್ ಸೈಡಲ್ಲಿರುವಂಥ ಮೊಬೈಲ್ಗೆ ಮೆಸೇಜ್ನ ಮಾಡಿದ್ದೀನಿ. ಮೆಸೇಜ್ ಮಾಡಿದ ನಂತರ ನಿಮಗೆ ವಾಟ್ಸಪ್ಪಲ್ಲಿ ನೋಟಿಫಿಕೇಶನ್ ಬರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಬಾರ್ದು. ಸೆಕೆಂಡ್ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಚಾಟ್ ಬಾಕ್ಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೀವು ಚಾಟ್ ಮಾಡಿರುವಂಥದ್ದು ಲೆಫ್ಟ್ ಸೈಡ್ ಇರೋ ಮೆಸೇಜ್ ಮಾಡ್ತಾ ಇರೋದು ರೈಟ್ ಸೈಡ್ ಇರುವಂಥ ಮೊಬೈಲಿಗೆ ಏನಾಗ್ತಾರೆ ಡೆಲಿವರಿ ಆಗ್ತಾ ಇರುತ್ತೆ. ನಂತರ ರೈಟ್ ಸೈಡ್ ಇರುವಂಥ ಮೆಸೇಜ್ ಏನಾಗ್ತಾ ಇರುತ್ತೆ ಲೆಫ್ಟ್ ಸೈಡ್ ಇರುವಂಥ ಮೊಬೈಲ್ಗೆ ಡೆಲಿವರಿ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಲಾಸ್ಟ್ ಸೀನ್ ನಮ್ಗೆ ಏನಾಗ್ತಾ ಇರುತ್ತೆ ಅಂತ ಅಂದರೆ ನಾವು ಯಾವಾಗ ಒಂದು ಅಪ್ಲಿಕೇಶನ್ ಅಫಿಷಿಯಲ್ ವಾಟ್ಸಪ್ನ ಯಾವಾಗ ಓಪನ್ ಮಾಡೋದನ್ನ ಲಾಸ್ಟ್ ಮಾಡಿದೀವೋ ಆಗಿಂದೇ ತೋರಿಸ್ತಾ ಇರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನಾವು ರಿಪ್ಲೈ ಮಾಡಿದ್ವಿ ಅಂತ ಅಂದರೆ ಏನಾಗುತ್ತೆ ಅಂತ ಅಂದರೆ ನೀವು ಯಾವಾಗಲೂ ಯೂಸ್ ಮಾಡಿದ್ರು ಕೂಡ 24/7 ಯೂಸ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ಆನ್ಲೈನ್ ಅಂತ ತೋರಿಸಲ್ಲ. ನೀವು ಯಾರ ಜೊತೆ ಚಾಟ್ ಮಾಡ್ತಿದ್ದೀರೋ ಅವ್ರಿಗೂ ಕೂಡ ಏನಾಗಲ್ಲ ಅಂತ ಅಂದರೆ ಆನ್ಲೈನಲ್ಲಿ ಇದ್ದೀರಾ ಅಂತ ತೋರಿಸಲ್ಲ. ಇದು ಒಂದು ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು ಗೈಸ್. ಈ ಒಂದು ಟ್ರಿಕ್ ಏನಾದರೂ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.